ಇದು ಮುಖ್ಯಮಂತ್ರಿಗಳ ಮಾತು. ಇನ್ನು ಅಫ್ಘಾನಿಂದ ಮಂಗಳೂರಿನ ಪ್ರಸಾದ್ ಆನಂದ್ ವಾಪಸ್ ಬಂದಿದ್ದಾರೆ. ಕಾಬೂಲ್ನಿಂದ ನಿನ್ನೆ ದೆಹಲಿಗೆ ಬಂದರು ಪ್ರಸಾದ್ ಆನಂದ್. ಇವತ್ತು ಮಂಗಳೂರಿನ ಕೋಲ್ಯಾ ಕನೀರ್ ತೋಟದ ಮನೆಗೆ ಆಗಮಿಸಿದ್ರು. ಕಾಬೂಲ್ನಲ್ಲಿ ಆನಂದ್ ಪ್ರಸಾದ್ 10 ವರ್ಷಗಳಿಂದ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಿದ್ರು. ಇದ್ರ ಜೊತೆಗೆ ಅವ್ರ ಜೊತೆಗೆ ನನ್ನ ಸಹೋದ್ಯೋಗಿ ಕಿಶನ್ ಶೆಟ್ಟಿ ಹೋಗಿ ಮಾತಾಡ್ಸಿದ್ರು. ಆಗ ಪ್ರಸಾದ್ ಆನಂದ್ ಏನು ಮಾತಾಡಿದ್ರು ಬನ್ನಿ ನೋಡಿ. ಅಫ್ಘಾನಿಸ್ತಾನದಲ್ಲಿ ಸಿಲುಕಿರುವಂತಹ ಕನ್ನಡಿಗರನ್ನ ಸುರಕ್ಷಿತವಾಗಿ ತಾಯ್ನಾಡಿಗೆ ಕರೆತರುವಂಥ ಕೆಲಸವನ್ನ ಭಾರತೀಯ ವಾಯುಸೇನೆ ಮಾಡಿದೆ. ಹಾಗೆ ಮಂಗಳೂರು ಹೊರವಲಯದ ನಿವಾಸಿಯೊಬ್ಬರೀಗ ಸುರಕ್ಷಿತವಾಗಿ ಮನೆಗೆ ತಲುಪಿದ್ದಾರೆ. ನಮ್ಮ ಜೊತೆ ಇದ್ದಾರೆ ಮಂಗಳೂರು ಹೊರವಲಯದ ಕನ್ನೀರ್ ತೋಟದ ನಿವಾಸಿ ಪ್ರಸಾದ್ ಅವರು. ಸರ್, ನೀವು ಅಫ್ಘಾನಿಸ್ತಾನದಲ್ಲಿ ಎಷ್ಟು ವರ್ಷ ಕೆಲಸ ಮಾಡ್ತಾ ಇದ್ರಿ ಮತ್ತು ಹೇಗೆ ಕಾರ್ಯಾಚರಣೆ ನಡೆಯಿತು? ನಾನು 2013 ಹೋದದ್ದು ಅಫ್ಘಾನಿಸ್ತಾನಕ್ಕೆ. ಅಲ್ಲಿ ಅಕೌಂಟೆಂಟಾಗಿ ಕೆಲಸ ಮಾಡ್ತಿದ್ದೆ. ಅಲ್ಲಿ ಕೆಲಸಕ್ಕೆ ತೊಂದರೆ ಇರಲಿಲ್ಲ. ನೇಟೋ ಮಿಲಿಟರಿ ಬೇಸಲ್ಲ, ಹಾಗೆ ಪ್ರಾಬ್ಲಮ್ ಇರುವುದಿಲ್ಲ. ಫುಲ್ ಸೆಕ್ಯೂರಿಟಿ ಎಲ್ಲ ಉಂಟು. ಒಂದು ತಿಂಗಳಲ್ಲಿ ಈಗ ಇದೆಲ್ಲ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗಿದೆ. ಸ್ವಲ್ಪ ಕಷ್ಟ ಆಯಿತು. ಹಾಗೆ ಮುಂದೆ ಯಾವಾಗ ನಿಮ್ಗೆ ಗೊತ್ತಾಯಿತು ಕಾಬೂಲ್ಗೆ ಈಗ ತಾಲಿಬಾನಿಗಳು ಅಟ್ಯಾಕ್ ಮಾಡ್ತಿದ್ದಾರೆ ಮತ್ತು ನಿಮ್ಮ ರಕ್ಷಣೆ ಯಾವ ರೀತಿಯಾಗಿ ಆಯಿತು ಅಂತ ಹೇಳಿ? ತಾಲಿಬಾನಿಗಳು ಹಾಗೆ ಪೀಸ್ ಅಗ್ರಿಮೆಂಟ್ ಎಲ್ಲ ಮಾಡಿ ಈಗ ಟೇಕ್ ಓವರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ನಮ್ಮ ಕಂಪನಿಯೆಲ್ಲ ಹೇಳಿದ್ದೆ ನಮಗೆ, ಎನಿ ಟೈಮ್ ಯೂನಿಟ್ ಟು ಬಿ ಇವ್ಯಾಕ್ಯುವೇಟೆಡ್ ಕರ್ಕೆ. ಹಾಗೆ ಅದಕ್ಕೆಲ್ಲ ನಾವು ಪ್ರಿಪ್ರೇಷನ್ ಮಾಡಿದ್ದೆವು. ಹಾಗೆ ಆ ದಿವಸ ಸ್ವಲ್ಪ ಬೇಗ ಬಂತು. ಈಗ ಇಂಡಿಯಾಗೆ ಯಾರು ಇಂಡಿಯನ್ ಏರ್ಫೋರ್ಸ್ ಅವ್ರು ಕರ್ಕೊಂಡು ಬಂದಿದ್ದ ಅನಂತರವಾಗಿ ಪ್ರೊಸೀಜರ್ ಯಾವ ರೀತಿಯಾಗಿತ್ತು? ನಾವು ಅಮೆರಿಕನ್ ಅಂಬೆಸಿದ್ದು ಫ್ಲೈಟಲ್ಲಿ ಬಂದದ್ದು. ಅಲ್ಲಿಂದ ಕತಾರಿಗೆ ಹೋಗಿದ್ದೆವು. ಇಂಡಿಯನ್ ಅಂಬೆಸಿದ್ದು ಫ್ಲೈಟ್ ನಮಗೆ ಸಿಗಲಿಲ್ಲ. ಅವರು ಬಂದು ಅವರು 15th ಬಂದಿದ್ದರು. ಆ ಫ್ಲೈಟ್ ನಮಗೆ ಸಿಗಲಿಲ್ಲ. ಹಾಗೆ ನಾವು ವೇಟ್ ಮಾಡ್ತಿದ್ದೆವು ಅವ್ರು ಬರ್ತಾ ಅಂತೇಳಿ. ಅದಕ್ಕಿಂತ ಮೊದಲು ಅವರು ಹೆಲ್ಪ್ ಮಾಡಿದರು. ನಾವು ಅಲ್ಲಿ ಕತಾರಿಗೆ ಹೋಗಿದ್ದೆವು. ನೀವು ಬರೋ ಹೊತ್ತಿಗೆ ಅಫ್ಘಾನಿಸ್ತಾನದ ಸಿಚುವೇಶನ್ ಯಾವ ರೀತಿಯಾಗಿತ್ತು? ಸಿಚುವೇಶನ್ ಕ್ರಿಟಿಕಲ್. ಎಲ್ಲರೂ ಮನೆಗೆ ಹೋಗ್ಲಿಕ್ಕೆ ನೋಡ್ತಾಯಿದ್ರು. ಎಲ್ಲರೂ ಬೇಸ್ನಲ್ಲಿದ್ದವರು ಎಲ್ಲರೂ ಇವ್ಯಾಕ್ಯುಯೇಷನ್ ಫ್ಲೈಟ್ ಯಾವಾಗ ಬರ್ತದೆ ಯಾವಾಗ ಹೋಗ್ತದೆ ಅಂತ ಹೇಳಿ. ಮತ್ತು ಪ್ರಾಬ್ಲಮ್ ಯಾವಾಗಲೂ ರೈಸ್ ಆಗ್ತಿತ್ತು. ಯಾವಾಗ ಏನು ಬೇಕಾದರೂ ಆಗ್ಬೋದು ಅಂಥ ಒಂದು ಪರಿಸ್ಥಿತಿ ಇತ್ತು. ಹಾಗೆ ನಿಮ್ಮ ಪರಿಚಯದಲ್ಲಿ ಎಷ್ಟು ಮಂದಿ ಕನ್ನಡಿಗರಿದ್ದಾರೆ, ಭಾರತೀಯರಿದ್ದಾರೆ ಅನ್ನೋ ಸಂಖ್ಯೆ ಗೊತ್ತಾಗ್ಬೋದು? ಭಾರತೀಯರು ತುಂಬ ಮಂದಿ ಇದ್ದರು. ಅರೌಂಡ್ 200 ಇದ್ದರು. ನಮ್ಮ ಊರಿನವರು ಒಂದು 7-8 ಮಂದಿ ಇದ್ದರು. ಅದ್ರಲ್ಲಿ ಸ್ವಲ್ಪ ಮಂದಿ ಫಸ್ಟಿಗೆ ಬಂದಿದ್ದಾರೆ. ಅವರು ಅಂದರೆ ಅವರು ಅಲ್ಲಿ ಇರಲಿಲ್ಲ, ಬೇಸಲ್ಲಿ ಆ ಟೈಮಲ್ಲಿ ಇರಲಿಲ್ಲ. ವರ್ಕ್ ಮಾಡ್ತಿದ್ದೇವೆ ನಾವು. ಆ ಟೈಮಲ್ಲಿ ಇರಲಿಲ್ಲ. ನಾವು ಒಂದು 5 ಮಂದಿ ಇದ್ದೇವೆ ನಾವು, ನಮ್ಮ ಕನ್ನಡದವರು. ಈಗ ನೆಕ್ಸ್ಟ್ ತಾಲಿಬಾನ್ ಗೌರ್ಮೆಂಟ್ ಆದರೆ ಮತ್ತೆ ಅಫ್ಘಾನಿಸ್ತಾನಕ್ಕೆ ಹೋಗ್ತೀರಾ ಹೇಗೆ? ಇಲ್ಲ ಹೋಗೋದಿಲ್ಲ. ಇಲ್ಲೇ ಇರೋದು. ಇದು ಮಂಗಳೂರಿನ ಕನ್ನೀರ್ ತೋಟದ ನಿವಾಸಿ ಪ್ರಸಾದ್ ಅವರ ಮಾತು. ಅವರು ಹೇಳೋ ಪ್ರಕಾರವಾಗಿ ನಾನು ಮತ್ತೆ ಅಫ್ಘಾನಿಸ್ತಾನಕ್ಕೆ ಹೋಗಲ್ಲ. ಬರುವ ಮುಂಚೆ ಬಹಳಷ್ಟು ಕಂಡೀಷನ್ ಕ್ರಿಟಿಕಲ್ ಆಗಿತ್ತು. ಭಾರತಕ್ಕೆ ಯಶಸ್ವಿಯಾಗಿ ಭಾರತೀಯ ವಾಯುಸೇನೆ ಮತ್ತು ಅಮೆರಿಕ ಎಂಬಸಿ ಕರ್ಕೊಂಡು ಬಂದಿದೆ. ಅವರಿಗೆ ಧನ್ಯವಾದ ಸಲ್ಲಿಸ್ತೇನೆ ಮಾತುಗಳನ್ನು ಹೇಳ್ತಿದ್ದಾರೆ. ಕಿಶನ್ ಶೆಟ್ಟಿ, ನ್ಯೂಸ್ 18 ಕನ್ನಡ, ಮಂಗಳೂರು. ರಾಜ್ಯದಲ್ಲಿ ಸದ್ದಿಲ್ಲದೆ